ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಏಲಿಯನ್ಸ್ಗಳು ಕೂಡ ಶಾಕ್ ಆಗುವಂತ ಕೆಲಸ ಮಾಡಿಬಿಟ್ಟಿದ್ದಾರೆ. ಈಗ ಟ್ರಂಪ್ ಸರ್ಕಾರ ಹೊಸ ವೆಬ್ಸೈಟ್ ಒಂದನ್ನು ಬಿಡುಗಡೆ ಮಾಡಿ ಅಲ್ಲಿ ಏಲಿಯನ್ಸ್ಗಳ ರಹಸ್ಯವನ್ನೇ ಬಯಲು ಮಾಡಿದ್ದಾರೆ. ಅಷ್ಟಕ್ಕೂ ಈ ವೆಬ್ಸೈಟ್ನಲ್ಲಿ ಇರೋ ಇಂಟ್ರೆಸ್ಟಿಂಗ್ ಮಾಹಿತಿ ಏನು? ವಾಚ್ ದಿಸ್ ರಿಪೋರ್ಟ್. ಟ್ರಂಪ್ ನಡೆಗೆ ಏಲಿಯನ್ಸ್ಗಳು ಶಾಕ್. ವೆಬ್ಸೈಟ್ನಲ್ಲಿದೆ ಅನ್ಯಗ್ರಹ ಜೀವಿ ರಹಸ್ಯ. ರಾತ್ರಿ ಕತ್ತಲೆಯ ನಡುವೆ ಭೂಮಿಯತ್ತ ಕಣ್ಣಿಟ್ಟಿರುವ ಅಪರಿಚಿತ ಕಣ್ಣುಗಳು, ಆಕಾಶದಲ್ಲಿ ಮಿಂಚಿನಂತೆ ಚಿಮ್ಮಿ ಮರೆಯಾಗುವ ವಿಚಿತ್ರ ವಸ್ತುಗಳು. ಕೆಲವರು ಅದು ದೆವ್ವವೋ ಪಿಸಾಚಿಯೋ ಅಂತ ಭಾವಿಸಿ ಬೆಚ್ಚಿಬಿದ್ದಿದ್ದರು. ಅದು ಏನು ಅನ್ನೋದು ಈ ಕ್ಷಣಕ್ಕೂ ನಿಗೂಢ. ಈಗ ಇದೇ ಪ್ರಶ್ನೆಗೆ ಉತ್ತರ ಕೊಡಲು ಅಮೆರಿಕದ ವೈಟ್ ಹೌಸ್ನಲ್ಲಿ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆಬ್ಸೈಟ್ ಒಂದನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ aliens.gov. ಏಲಿಯನ್ಸ್ಗಳ ವಿಚಾರದಲ್ಲಿ ಅಮೆರಿಕ ಸದಾ ಮೂಗು ತೂರಿಸಿಕೊಂಡೇ ಬಂದಿದೆ. ಏರಿಯಾ 51 ಎನ್ನುವ ನಿಗೂಢ ಸ್ಥಳವನ್ನು ಸೃಷ್ಟಿಸಿ ಅಲ್ಲಿ ಏಲಿಯನ್ಸ್ಗಳ ರಹಸ್ಯ ಅಧ್ಯಯನ ನಡೆಸ್ತಾ ಇದೆ ಅಂತ ಹೇಳಲಾಗಿತ್ತು. ಆದರೆ ಅಮೆರಿಕ ಮಾತ್ರ ಈ ಬಗ್ಗೆ ಎಲ್ಲೂ ಬಹಿರಂಗ ಹೇಳಿಕೆಯನ್ನು ನೀಡಿರಲಿಲ್ಲ. ಆದರೆ ಈಗ ದಿಢೀರಿನ ಈ aliens.gov ವೆಬ್ಸೈಟನ್ನು ಬಿಡುಗಡೆ ಮಾಡಿ ಅದರ ಜೊತೆ ಒಂದು ಸಂದೇಶ ಕೊಟ್ಟಿದೆ. ಆ ಸಂದೇಶವೇ ದೇ ವಾಕ್ ಅಮಾಂಗ್ ಅಸ್, ಅಂದರೆ ಅವರು ನಮ್ಮೊಡನೆ ಓಡಾಡಿಕೊಂಡಿದ್ದಾರೆ ಅಂತ. ಮೇ 29, 2026 ವೈಟ್ ಹೌಸ್ ಎಕ್ಸ್ ಅಕೌಂಟ್ನಲ್ಲಿ ಅಪ್ಲೋಡ್ ಮಾಡಿದ್ದ 10 ಸೆಕೆಂಡ್ನ AI ವಿಡಿಯೋ ದೊಡ್ಡ ರಹಸ್ಯವನ್ನೇ ಬಯಲು ಮಾಡಿದ ಹಾಗಿದೆ. ಹಸಿರು ಪ್ಯಾಂಟ್, ತಿಳಿ ಬಣ್ಣದ ಅಂಗಿ, ರಹಸ್ಯ ಧ್ವನಿ ಇವೆಲ್ಲ ಏಲಿಯನ್ಸ್ಗಳ ಕುರಿತು ಇನ್ನಷ್ಟು ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ. 11 ಸೆಕೆಂಡ್ನ ಈ ವಿಡಿಯೋ ನೋಡಿ ಇಡೀ ಜಗತ್ತೇ ಬೆಚ್ಚಿಬಿದ್ದಿದೆ. ಆದರೆ ಪೆಂಟಗನ್ ಹೇಳುತ್ತಿರುವ UFO ಚಟುವಟಿಕೆಗಳಿಗೂ ವೈಟ್ ಹೌಸ್ ಹೇಳುತ್ತಿರುವ ಏಲಿಯನ್ಸ್ಗಳಿಗೂ ಪೆಂಟಗಾನ್ ಸುಳಿವು ಕೊಡುತ್ತಿರುವ ಏಲಿಯನ್ಸ್ಗಳ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಈ ಬಗ್ಗೆ ಪೆಂಟಗನ್ ಈಗ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಏಲಿಯನ್ಸ್ ಕುರಿತು ಪೆಂಟಗನ್ ಕೊಟ್ಟ ಸ್ಪಷ್ಟನೆ: ನಮಗೆ ಆಕಾಶದಲ್ಲಿ, ಸಮುದ್ರದಲ್ಲಿ ಮತ್ತು ಬಾಹ್ಯಾಕಾಶದಲ್ಲಿ ಸಂಭವಿಸುವ ನೂರಾರು ವಿಚಿತ್ರ ವಿದ್ಯಮಾನಗಳ ವರದಿ ಬಂದಿವೆ. ನಾವು ಅತ್ಯಾಧುನಿಕ ವೈಜ್ಞಾನಿಕ ವಿಧಾನಗಳ ಮೂಲಕ ಏಲಿಯನ್ಸ್ಗಳ ಕುರಿತಾಗಿ ತನಿಖೆ ನಡೆಸ್ತಾ ಇದ್ದೇವೆ. ಆದರೆ ಈವರೆಗೂ ಪರಗ್ರಹ ಜೀವಿಗಳಿಗೆ ಅಥವಾ ಅವರ ತಂತ್ರಜ್ಞಾನಕ್ಕೆ ಸೇರಿರುವ ಯಾವುದೇ ರೀತಿಯ ಚಿಕ್ಕ ಸಾಕ್ಷಿಯಾಗಲಿ ಸುಳಿವಾಗಲಿ ನಮಗೆ ಸಿಕ್ಕಿಲ್ಲ. ಪೆಂಟಗನ್ ಕೊಟ್ಟಿರುವ ಹೇಳಿಕೆ ಕೇಳಿ ಈಗ ಅಮೆರಿಕ ಏಲಿಯನ್ಸ್ ಬಗ್ಗೆ ಮತ್ತೊಂದು ಕಟ್ಟುಕತೆಯನ್ನು ಜಗತ್ತಿನ ಮುಂದೆ ಇಡ್ತಾ ಇದೆಯಾ ಎನ್ನುವ ಪ್ರಶ್ನೆ ಹುಟ್ಟಿದೆ. ಅಸಲಿಗೆ ಸತ್ಯವೇನೆಂದರೆ, ವೈಟ್ ಹೌಸ್ನ ವೆಬ್ಸೈಟ್ ಏಲಿಯನ್ಸ್ಗಳ ಕುರಿತು ರಹಸ್ಯವನ್ನು ಬಹಿರಂಗಪಡಿಸಲು ಆರಂಭಿಸಿದ ತಾಣವೇ ಅಲ್ಲ. ಅದು ಅಮೆರಿಕದ ವಲಸೆ ನೀತಿ ಮತ್ತು ಅಕ್ರಮ ವಲಸೆ ವಿರುದ್ಧದ ಅಭಿಯಾನಕ್ಕೆ ಸಂಬಂಧಿಸಿದ ಅಧಿಕೃತ ಪೋರ್ಟಲ್. ಈ ಪೋರ್ಟಲ್ ಮೂಲಕ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸುವ ವಿದೇಶಿ ವಲಸಿಗರ ಬಗ್ಗೆ ತಿಳಿಸಿದೆ. ಆ ವಲಸಿಗರಿಗೆ ಇಲ್ಲಿ ಏಲಿಯನ್ಸ್ ಅಂತ ಹೇಳಲಾಗಿದೆ. ಆದರೆ ಜನರು ಗೊಂದಲಕ್ಕೆ ಒಳಗಾಗಿದ್ದರಿಂದ ಆ ಬಗ್ಗೆ ಸ್ಪಷ್ಟನೆಯನ್ನ ಈಗ ಕೂಡ ಕೊಟ್ಟಿದೆ. ಏಲಿಯನ್ಸ್ ಅಂತ ಹೇಳಿದ್ದು ಅನ್ಯಗ್ರಹ ಜೀವಿಗಳಿಗೆ ಅಲ್ಲ. ಕಳೆದ 60 ವರ್ಷಗಳಿಂದ US ಸರ್ಕಾರ ತಮ್ಮ ಬಳಿ ರಹಸ್ಯವಾಗಿ ಇಟ್ಟುಕೊಂಡಿರುವ ಏಲಿಯನ್ಸ್ಗಳ ಕುರಿತು ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಅಸಲಿಗೆ ಏಲಿಯನ್ಸ್ ನಿಮ್ಮ ನಡುವೆ ಓಡಾಡ್ತಾ ಇದ್ದಾರೆ, ನಮ್ಮ ನೆರೆಹೊರೆಗಳಲ್ಲಿ ವಾಸಿಸ್ತಾ ಇದ್ದಾರೆ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮೊಂದಿಗೆ ಸಂವಹನ ನಡೆಸ್ತಾ ಇದ್ದಾರೆ ಅಂತ ಹೇಳಿರುವುದು ನಿಜ. ಆದರೆ ಅನ್ಯಗ್ರಹ ಜೀವಿಗಳು ಅಕ್ರಮ ವಲಸಿಗರು ಆಗಿದ್ದಾರೆ ಹೊರತು ಏಲಿಯನ್ಸ್ಗಳಲ್ಲ. ಒಟ್ಟಿನಲ್ಲಿ ಈ ವೆಬ್ಸೈಟ್ ಮೂಲಕ ಏಲಿಯನ್ಸ್ಗಳ ರಹಸ್ಯ ಅಂತೂ ಬಯಲಾಗಿಲ್ಲ. ಆದರೆ ಟ್ರಂಪ್ ಸರ್ಕಾರದ ಮಾರ್ಕೆಟಿಂಗ್ ಸ್ಟ್ರಾಟಜಿ ನೋಡಿ ಏಲಿಯನ್ಸ್ಗಳು ಕೂಡ ಶಾಕ್ ಆದ ಹಾಗಿದೆ.